ರಾಜಶೇಖರ್ ಅವರ ಧರ್ಮಪತ್ನಿಯವರಾದಂತ ರಾಧಿಕಾ ಮೇಡಮ್ ಅವರೇ, ಅದೇ ರೀತಿಯಲ್ಲಿ ಇಷ್ಟೊತ್ತು ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ವಿದ್ಯಾರ್ಥಿ ಜೀವನವನ್ನ ಬೆಳಕು ಹಾಕುತ್ತಾ ಒಂದಷ್ಟು ಹಿತವಚನಗಳನ್ನ ನೀಡಿದಂತ ವೆಂಕಟರಾಮಯ್ಯ ಸರ್ ಅವರು, ನಿವೃತ್ತಿ ಡಿಡಿಪಿ ಅವರು, ಅದೇ ರೀತಿಯಲ್ಲಿ ನನ್ನ ಸಹಪಾಠಿಗಳಾದಂತಹ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಆದಂತಹ ವಿಶ್ವನಾಥ್ ಅವರೇ, ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗಳಿಗೆ ಪೂರಕವಾಗಿ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಜಿಲ್ಲೆಯಲ್ಲಿ ಇವತ್ತು ಆ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥ ನಿರ್ದೇಶಕರು ಆದಂತಹ ಶಿವಾನಂದ ಆಚಾರ್ಯ, ಅದೇ ರೀತಿಯಲ್ಲಿ ಇನ್ನೊಬ್ಬ ನನ್ನ ಸನ್ಮಿತ್ರರು ಸ್ನೇಹಿತರು ಆದಂತಹ ಏನು ತಾಲೂಕಿನ ಪ್ರಾಥಮಿಕ ಶಿಕ್ಷಾ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಾಗೇಶ್ ಅವರೇ, ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಸುಸೂತ್ರವಾಗಿ ಎಲ್ಲರಲ್ಲಿ ಒಡನಾಟ ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಾವು ತಾಲೂಕು ಮೊದಲನೇ ಸ್ಥಾನ ಅನ್ಸುತ್ತೆ ನನಗೆ, ಮೊದಲನೇ ಸ್ಥಾನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹರೀಶ್ ಕುಮಾರ್ ಅವರೇ, ಅದೇ ರೀತಿಯಲ್ಲಿ ಈ ಸೇವಾ ಪ್ರತಿನಿಧಿಗಳು ನಮ್ಮ ಮುದ್ದಣ್ಣನವರು, ಅದೇ ರೀತಿಯಲ್ಲಿ ಎಲ್ಲರಿಗಿಂತ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಅದೇ ರೀತಿಯಲ್ಲಿ ಅವರ ಪೋಷಕರು ಮಾಧ್ಯಮ ಮಿತ್ರರು ಆದಂತ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ ತೆಲುಗಲ್ಲಿ, ನಮ್ಗೆಲ್ಲರೂ ಕೂಡ ತೆಲುಗು ಚೆನ್ನಾಗಿ ಗೊತ್ತಿದೆ ಅಲ್ವಾ, ನಾಲ್ಕ ಮೇಲೆ ಹಾಕಲೇದು ಅಂತ, ಹೌದಲ್ವಮ್ಮ? ಎಲ್ಲರೂ ನಾವು ಒಂದತನ ಹೇಳುದು. ಆ ರೀತಿಯಲ್ಲಿ ಇವತ್ತು ಕೊಡದೇ ಇರ್ತಕ್ಕಂಥ ಸಹಾಯ, ಇಲ್ಲದೇ ಇರ್ತಕ್ಕಂಥ ಸಹಾಯನೇ ಇಲ್ಲ. ಎಲ್ಲಾ ರಂಗದಲ್ಲೂ ಕೂಡ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಹೋದಾಗ ಏನು ಈ ಸುಧಿನಿಧಿ, ಸುಜ್ಞಾನ ನಿಧಿ, ಶಿಷ್ಯಾವೇತನ, ಈ ಶಿಷ್ಯಾವೇತನ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಂದ್ಸತಿ ಸರ್ಕಾರದಲ್ಲಿ ಪಡಿಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟು, ನಮ್ಮ ಫೋಟೋ, ಆಧಾರು ಅದೆಲ್ಲ ಎತ್ಕೊಂಡು ಹೋಗಿ ಶಾಲೆ ಇದರಲ್ಲಿ BO ಆಫೀಸಲ್ಲಿ ಕೊಟ್ಟು ಅದ್ರ ಹಿಂದೆ ಬಿದ್ದು ಅದಕ್ಕೊಂದು ಗ್ರಾಮ ಪಂಚಾಯತಿಂದ ಒಂದು ಲೆಟ್ರು ಇದು ಎಲ್ಲ ಕೊಟ್ಟು ಎಲ್ಲ ಆದ್ಮೇಲೆ ಅವ್ರು ವರ್ಷಕ್ಕೊಂದ್ಸತಿ 1000ನೋ 500 2000ನೋ ಹಾಕ್ಬಿಟ್ಟು ಮುಗಿಸ್ತಾರೆ. ಅದಕ್ಕೆ ಯಾರೋ ನನ್ನಂತ ಒಬ್ಬ ಲೀಡರ್ ಒಬ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿ 100-200 ತಗೊಂಡು ಕೂಡ 500-1000 ಖರ್ಚು ಕೂಡ ಹಾಕ್ತಾರೆ, 200-300 ಖರ್ಚು ಆಗ್ತದೆ, 1000 ರೂಪಾಯಿ ಬರ್ಬೇಕಾದ್ರೆ ಒಂದು 200 ರೂಪಾಯಿ ಖರ್ಚು ಕೂಡ ಮಾಡಿಸ್ತಾರೆ. ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿಮ್ಮ ಮಗು ಏನು ಯಾವ ಸಂಘದಲ್ಲಿ ಸದಸ್ಯರ ಅವ್ರ ಮಕ್ಕಳು ಉಚ್ಚ ಶಿಕ್ಷಣ ಯಾರು ಓದ್ತಾ ಇದ್ದಾರೆ ಅವರಿಗೆ ವರ್ಷ ಪೂರ್ತಿ ಪ್ರತಿ ತಿಂಗಳು ಕೂಡ ನಿಮ್ಗೆ ಒಳ್ಳೆ ಅನುಕೂಲ ಆಗಬೇಕು. ಪೆನ್ ಇರ್ಬೋದು, ಪೇಪರ್ ಇರ್ಬೋದು, ಒಂದು ಸಣ್ಣ ಬುಕ್ ಇರ್ಬೋದು, ತಾಯಿ ತಂದೆನೆ ಕಾಡಿಸದೆ. ಯಾಕಂತಂದ್ರೆ ನಾವೆಲ್ಲ ಕೂಡ ಹೈಸ್ಕೂಲ್ ಮುಳುಬಾಗ ಬರ್ಬೇಕಾದಾಗ ಒಂದು ಪೆನ್ನು ಪೆನ್ಸಿಲ್ ಬೇಕಾದ್ರೆ ಮನೇಲಿ 10 ತಗೊಂಡು ಬರುವಂತ ಕಾಲ ಇತ್ತು. ಯಾಕಂತಂದ್ರೆ ಈಗ ಮಕ್ಕಳಿಗೆ ತಂದೆ ತಾಯಿಯವರು ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕಾದ್ರೂ ಮಾಡ್ತೀವಿ ಅಂತ ಖರ್ಚು ಮಾಡ್ತಾರೆ. ಪಾಪ ಕೂಲಿ ನಾಳೆ ಮಾಡೋರು ಕೂಡ ಇವತ್ತು ದುಡ್ಡು ಎಷ್ಟೇ ಖರ್ಚಾಗ್ಲಿ ಅದಕ್ಕೆ ಕೊಡಕ್ ತಿಂದೇ ಹೋಗೋದಿಲ್ಲ. ಆದ್ರೆ ವಿದ್ಯಾರ್ಥಿಗಳು ನಾವು ಕೂಡ ಅದನ್ನು ಹರಿಬೇಕು. ಇವತ್ತು ಹಠ ಮಾಡಿ ನಾವು ಏನ್ ಬೇಕೋ ತಗೊಳ್ಳೋಂತಿದ್ದೀವಿ. ಆದ್ರೆ ನಮ್ಮ ನಡವಳಿಕೆ ಏನು, ನಾವು ಏನಕ್ಕಾಗಿ ಶಾಲೆಗೆ ಬರ್ತಾ ಇದೀವಿ, ಏನಕ್ಕಾಗಿ ಕಾಲೇಜಿಗೆ ಬರ್ತಾ ಇದೀವಿ, ನಮ್ಮ ರೀತಿ ನೀತಿ ಹೆಂಗಿರ್ಬೇಕು, ನಮ್ಮ ವಿದ್ಯಾಭ್ಯಾಸ ಮೇಲೆ ಗಮನ ಹೆಂಗಿರ್ಬೇಕು. ಯಾಕೆಂತಂದ್ರೆ ಇವತ್ತು ಎಲ್ಲರೂ ಹಂಗಿರೋದಿಲ್ಲ. ಆದ್ರೆ ಇವತ್ತಿನ ಸಮಾಜ ಕಟ್ಟೋಗಿದೆ. ಇವತ್ತು ಮೊಬೈಲ್ ಅಲ್ಲಿ ನಾವು ಎಷ್ಟು ಬೇಕಾದ್ರೂ ಒಳ್ಳೆದನ್ನು ನೋಡ್ಬೋದು, ಅಷ್ಟೇ ಕೆಟ್ಟದ್ದನ್ನು ನೋಡ್ಬೋದು. ನಾವು ನೋಡಷ್ಟಿಲ್ಲ. ಒಂದ್ಸತಿ ನೀವು ಯಾವುದೋ ಒಂದು ಸಣ್ಣ ಯಾವುದೋ ಒಂದು ಫಿಲಿಂ ಯಾವ್ದೋ ನೋಡಿದ್ರೆ, ಯಾವುದೋ ಹೀರೋದೊಂದು ಯಾವುದೋ ಒಂದು ರೀಲ್ ನೋಡಿದ್ರೆ ಅದು ಪದೇ ಬರ್ತದೆ. ಅವನು ಯಾವುದೇ ಎಲ್ಲ ಬರ್ತದೆ. ಅಂದ್ರೆ ಆ ರೀತಿಯಲ್ಲಿ ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಹವ್ಯಾಸ ಹೆಂಗಾಗತ್ತೆ ಅಂತಂದ್ರೆ, ಈಗ ಬೆಳಗ್ಗೆ ಪೇಪರ್ 8 ಗಂಟೆಗೆ ಬರ್ಲಿಲ್ಲ ಅಂತಂದ್ರೆ ಮನೇಲಿ ಚಪರಿಸ್ತಾ ಇರ್ತೀವಿ. ಏನ್ ಪೇಪರ್ ಇಲ್ಲ ಬಂದಿಲ್ವೇ ಅಂದ್ರೆ ಅದೆಲ್ಲ ನ್ಯೂಸ್ ನೋಡಿರ್ತೀವಿ, ಟಿವಿಯಲ್ಲಿ ನೋಡಿದ್ವಿ. ಆದ್ರೂ ಕೂಡ ಆ ಚಪಲ
ಕಾಫಿ ಬೆಳಗ್ಗೆ 6 ಗಂಟೆ ಕುಡಿಬೇಕು. ಹಾಲವನ್ನು ಬಂದಿಲ್ಲ ಅಂತಂದ್ರೆ ಏನು ಇವತ್ತು ಹಾಲೊಂದಿನ ಬಂದಿಲ್ಲ ಅಂತ ನೋಡ್ತಾ ಇರ್ತೀವಿ, ಹೌದಲ್ವಾ? ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಚಪಲ. ಆ ಚಪಲಕ್ಕೆ ನಾವೇನಾದ್ರೂ ಅಂಟ್ಕೊಂಡ್ರೆ ಮೊಬೈಲಿಂದ ಬಹಳ ಹಾಳಾಗ್ತೀವಿ. ಎಷ್ಟು ಒಳ್ಳೆ ವಿಚಾರಗಳು ತಿಳ್ಕೊಳಕ್ಕೆ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇದೆಯೋ ಅಷ್ಟೇ ಬೇರೆ ರೀತಿಯಲ್ಲಿ ಕೂಡ ಹೋಗೋಕೆ ಈ ಮೊಬೈಲ್ ಕೆಲಸ ಮಾಡ್ತದೆ. ಅದರಿಂದ ದಯವಿಟ್ಟು ಮೊಬೈಲ್ನ ಏನಕ್ಕೆ ಉಪಯೋಗಿಸ್ಬೇಕು, ಎಷ್ಟಕ್ಕೆ ಉಪಯೋಗಿಸ್ಬೇಕು, ಎಷ್ಟು ಮಿತವಾಗಿ ಬಳಸಿದ್ರೆ ಅಷ್ಟು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕೆ ಹೇಳ್ತೀನಿ ಅಂತಂದ್ರೆ ವಿದ್ಯಾರ್ಥಿಗಳು ಜಾಸ್ತಿ ಜನ ಇದ್ದೀರಿ, ತಪ್ಪು ತಿಳ್ಕೋಬೇಡಿ. ಇವತ್ತು ನೀವು ಎಷ್ಟು ಕಡಿಮೆ ಉಪಯೋಗಿಸಿದ್ರೆ ನಿಮ್ಗೆ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ. ಕಣ್ಣು, ಕಿವಿ, ನಿಮ್ಮ ಆರೋಗ್ಯ ಅಷ್ಟು ಒಳ್ಳೇದಾಗತ್ತೆ, ಬುದ್ಧಿನೂ ಅಷ್ಟೇ ಬೆಳೀತದೆ. ಪುಸ್ತಕ ಓದಿ, ಬೇರೆ ಬೇರೆ ಪುಸ್ತಕ ಓದಿ. ನಿಮ್ಗೆ ಬರೀ ನಿಮ್ಮ ಲೆಸನ್ಸ್ ಅಥವಾ ನಿಮ್ಮ ಏನು ಎಜುಕೇಶನ್ ಕೊಟ್ಟಿರೋ ಆಗುತ್ತೆ ಅಂತಲ್ಲ, ಬೇಕಾದಷ್ಟು ಸಾಹಿತ್ಯಗಳಿದೆ, ಬೇಕಾದಷ್ಟು ನಾಲೆಡ್ಜ್ ಬರೋದಕ್ಕೆ, ಜ್ಞಾನ ಬರೋದಕ್ಕೆ ಬೇಕಾದಷ್ಟು ಪುಸ್ತಕ ಇದೆ ಅಂತ ಓದ್ಬೇಕು. ಪೇಪರು ಯಾವುದೋ ಒಂದು ವೇಸ್ಟ್ ಪೇಪರ್ ಬಿದ್ದಿದ್ದಕ್ಕೂ ಅದನ್ನು ತೆಗೆದು ಹೋದ್ರೆ ಅದ್ರಲ್ಲಿ ಯಾವುದೋ ಒಂದು ವಿಷಯ ಸಿಗತ್ತೆ. ಆ ತರ ನಾವು ವಿದ್ಯಾರ್ಜನೆ ಮಾಡ್ಕೋಬೇಕು. ಇವತ್ತು ವಿದ್ಯಾಭ್ಯಾಸದಲ್ಲಿ ನಾವು ಮುಂದುವರೆದಾಗ ನಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಎಲ್ಲ ಕಳ್ಕೋಬಹುದು. ಆಸ್ತಿ ಕಳ್ಕೋಬಹುದು, ದುಡ್ಡು ಕಳ್ಕೋಬಹುದು, ಇವತ್ತು ಹೋಗ್ತಾ ಹೋಗ್ತಾ ಪರ್ಸ್ ಕಳ್ಕೋಬಹುದು, ಮೊಬೈಲ್ ಕಳ್ಕೊಂಡ್ಬಿಡ್ಬೋದು. ಆದ್ರೆ ನೀವು ಕಲ್ತಿರೋ ವಿದ್ಯೆಯನ್ನ ಯಾರು ಕೂಡ ಕಸಿಯಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಅದು ಪರ್ಮನೆಂಟ್ ಆಗಿರ್ತದೆ. ನಾನು ತಂದೆ ತಾಯಿಯವರಿಗೆ ಒಂದು ಸಣ್ಣ ಕಿವಿ ಮಾತು ಹೇಳಕ್ ಕೂಡ ಇಚ್ಛೆ ಪಡ್ತೇನೆ. ನಾವೇನಾಗಿದೆ ಅಂತಂದ್ರೆ ಮಗು ಓದ್ಬೇಕು ಅಂತ ಅಂದ್ಬಿಟ್ರೆ ಬೇರೆ ಏನು ಕೆಲಸ ಹೇಳೋದಿಲ್ಲ. ಇವತ್ತು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಏನಾಗಿದೆ ಅಂತಂದ್ರೆ ಓದಲ್ ಬಿಟ್ಟು ಆದ್ಮೇಲೆ ಕೆಲಸ 100% ಸಿಗತ್ತೆ ಅಂತಲ್ಲ, ಆದ್ರೆ ಸಿಕ್ಕದೇ ಇದ್ದಾಗ ಅವ್ರು ಯಾವ ಕೆಲಸಕ್ಕೂ ಬೇರೆದಕ್ಕೆ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಪಾಪ ರೂಢಿ ಇರೋದಿಲ್ಲ. ತಪ್ಪು ಅವ್ರದಲ್ಲ, ನಮ್ದು. ಒಂದಷ್ಟು ಸಣ್ಣ ಹೊಲ ಇತ್ತು ಅಥವಾ ಹಸು ಇತ್ತು, ಅದ್ರ ಕೆಲಸ ಒಂದ್ ಸ್ವಲ್ಪ ಮಾಡಿಸ್ಬೇಕು, ತಪ್ಪಲ್ಲ. ನಾನು ಹೇಳಿದ್ರೆ ನಮ್ಮ ಮನೆಯಲ್ಲಿ ಏನಿದೆ ಆ ಕೆಲಸ ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ. ನಮ್ಮ ಮಕ್ಕಳು ಮುದ್ದು ಬೆಳಗ್ಗೆ ಎದ್ದ ತಕ್ಷಣ ಓದು, ಹೋಗು ಸ್ಕೂಲ್ಗೆ ಹೋಗು, ಇದಕ್ಕೆ ಹೋಗು, ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ, ಇಷ್ಟೆಲ್ಲ ಇತ್ತು. ಇವತ್ತು ಒಂದು ಸಣ್ಣ ಕೆಲಸ ಕೂಡ ಅವ್ರ ಕೈಯಲ್ಲಿ ಮಾಡಿಸಲ್ಲ. ಮಾಡಿಸೋದು ಕಲಿಸ್ಬೇಕು. ಯಾಕಂತಂದ್ರೆ ಮುಂದಿನ ಜೀವನದಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಮತ್ತೆ ಎಲ್ಲೋ ಹೋಗಿ ಬೈಕೊಳ್ಳೋ ಬದಲು ನಮ್ಮ ಮನೇಲಿ ಮಾಡಿಸಿಲ್ಲ, ಇವತ್ತು ನಾನು ಮಾಡ್ಬೇಕಾದ್ರೆ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಬೈಕೊಳ್ಳೋ ಬದಲು ಮೊದಲಿಂದ ಮಾಡಿದ್ರೆ ಅವ್ರು ರೂಢಿ ಆಗಿರ್ತದೆ. ತಪ್ಪಲ್ಲ ಅದು. ನಾವೆಲ್ಲರೂ ಕೂಡ ಆ ತರ ಹೋಗ್ಬೇಕು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಶಿಕ್ಷಣಕ್ಕಾಗಿ ಶಾಲಾ ಕಟ್ಟಡ ರಚನೆಗೆ ಸಹಾಯಧನ ನೀಡ್ತಾರೆ. ಅದೇ ರೀತಿಯಲ್ಲಿ ಸ್ವಯಂ ಸೇವಕ ಶಿಕ್ಷಕರ ಗೌರವಧನ ಕೊಡ್ತಾರೆ. ಯಾವ ಶಾಲೆಯಲ್ಲಿ ಶಿಕ್ಷಕರಿರೋ ಕೊರತೆ ಇರ್ತದೋ, ಈಗ ಯಾಕಂದ್ರೆ ಇಂಗ್ಲಿಷ್ ಇದ್ರೆ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, ಮ್ಯಾಥಮೆಟಿಕ್ಸ್ ಇದ್ರೆ ಇದಕ್ಕಿರೋದಿಲ್ಲ, ಸೈನ್ಸ್ ಇರೋದಿಲ್ಲ. ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ. ಅಂತ ಟೈಮಲ್ಲಿ ಗೌರವಧನ ಕೊಟ್ಟು ಗೌರವ ಶಿಕ್ಷಕರನ್ನ ಇವತ್ತು ಕೊಡೋದಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಾಲಾ ಬೋಧನಾ ಸಾಮಗ್ರಿಗಳು, ಇವತ್ತು ಡೆಸ್ಕ್ ಇರ್ಬೋದು ಅಥವಾ ಪ್ರಯೋಗಾಲಯಕ್ಕೆ ಏನಾದ್ರೂ ಬೇಕಾದ್ರೆ ಪ್ರಯೋಗ ಮಾಡುವಂತ ವಸ್ತುಗಳು ಬೇಕಾದ್ರೂ ಕೂಡ ಕೊಡಿಸುವಂತ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಪ್ರಯೋಜನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು 81 ಜನಕ್ಕೆ ಹೊಸದಾಗಿ ಈ ಶಾಲೆ ಈ ಸತಿ ನಾವು ಕೊಡ್ತಾ ಇದ್ದೇವೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ. ಅದೇ ರೀತಿಯಲ್ಲಿ ಮುಳಬಾಗಿಲು ಮಾತ್ರ ತಾಲೂಕಲ್ಲಿ, ಅದೇ ಜಿಲ್ಲೆ ತಗೊಂಡಾಗ 1407 ಜನಕ್ಕೆ ಇವತ್ತು ಕೊಡ್ತಾ ಇದ್ದಾರೆ. ನಾವು ಒಬ್ಬರಿಗೆ ನಾವು ಒಂದು 100 ರೂಪಾಯಿ ಸಹಾಯ ಮಾಡ್ಬೇಕಾದ್ರೆ 1000 ರೂಪಾಯಿ ಸಹಾಯ ಮಾಡ್ಬೇಕಾದ್ರೆ ಎಷ್ಟಾಗತ್ತೆ ಅಂತ ಯೋಚನೆ ಮಾಡ್ಬೇಕು. ಅದಂದ್ರೆ ಪ್ರತಿ ತಿಂಗಳು ಇದನ್ನ ಪ್ರತಿ ವಿದ್ಯಾರ್ಥಿಗೆ 1000 ರೂಪಾಯಿ ಕೊಡೋದಂದ್ರೆ ನಾವು ಯೋಚನೆ ಮಾಡ್ಬೇಕು. ವರ್ಷ ಪೂರ್ತಿ ಸೇರಿದ್ರೆ 1.5 ಕೋಟಿ ಮೇಲೆ ಕೊಟ್ಟು ಈ ಶ್ರೇಣಿ ವಿದ್ಯಾವೇತನವನ್ನು ಕೊಡ್ತಾರೆ. ನಾವೊಂದು ಸಣ್ಣದಾಗಿ ಯೋಚನೆ ಮಾಡ್ಬೇಕು. ಯಾರಿಗಾದ್ರೂ ನಾವು 10 ರೂಪಾಯಿ ಸಹಾಯ ಮಾಡ್ಬೇಕಾದ್ರೆ ಎಷ್ಟಾಗ್ತದೆ, ನಮಗೆ ಏನು ಒದ್ದಾಟ ಆಗ್ತದೆ ಅಂತದ್ದು ಇಷ್ಟು ಹಣ ಕೊಡ್ತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕು. ಇವತ್ತು ಅದೇ ರೀತಿಯಲ್ಲಿ ಸಂಘಕ್ಕೆ ಬಂದಾಗ ಸಂಘಗಳಿಗೆ ಇವತ್ತೆಲ್ಲರೂ ಕೂಡ ನಾವು ಒಂದು 10,000 ರೂಪಾಯಿ ಲೋನ್ ತಗೋಬೇಕಾದ್ರೆ ಜಾಮೀನು ಒಬ್ಬರು ಕರ್ಕೊಂಬ ಅಂತ ಹೇಳ್ತಾರೆ, ಹೌದಲ್ವಾ? ನಾವು ಕಟ್ಟಿರೋ ಚೀಟಿ ಹಾಕಿ ಚೀಟಿ ಪ್ರತಿ ತಿಂಗಳು ನಾವು ಕಟ್ಟೋದು. ನಾವು ಬಿಟ್ಟು ಕೂಗಿದಾಗ ನಮಗ್ ದುಡ್ಡು ಕೊಡಿ ಅಂದಾಗ ಇನ್ನೊಬ್ಬರನ್ನ ಚೀಟಿಯಲ್ಲಿ ಜಾಮೀನು ಹಾಕ್ಸಿ ಅಂತಾರೆ, ಹೌದಲ್ವಾ? ಅಂತಾದ್ ಇವತ್ತು ಲಕ್ಷಗಟ್ಟಲೆ ನಿಮ್ಮ ಸಂಘದ ಪರಿಸ್ಥಿತಿ ನೋಡ್ಕೊಂಡು ನೀವು ಎಷ್ಟಕ್ಕೆ ಬೆಳೆದಿದ್ದೀರೋ, ನೀವು ಎಷ್ಟು ನಿಮ್ಮ ಸ್ವಸಹಾಯ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅಷ್ಟು ನಿಮ್ಗೆ ಇವತ್ತು ಸಹಾಯ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು
ಊರಲ್ಲಿ ದೇವಸ್ಥಾನ ಕಟ್ತೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಕೂಡ ಸಹಾಯಧನ ಸಿಗ್ತಾ ಇದೆ. ಹಾಲ್ ಡೈರಿ ಕಟ್ಟಿದ್ರೆ ಹಾಲ್ ಡೈರಿಗೆ ಸಹಾಯ ಸಿಗ್ತಾ ಇದೆ. ಹಾಲ್ ಡೈರಿ ಬಿಲ್ಡಿಂಗ್ ಕಟ್ತೀವಿ ಅಂದ್ರೆ ಆ ಬಿಲ್ಡಿಂಗ್ ಸಹಾಯ ನಿಧಿ ಸಿಗ್ತಾ ಇದೆ. ಇವತ್ತು ನಾವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಂಥದ್ದಿಲ್ಲ ಇಂಥದ್ದಿದೆ ಅಂತಕ್ಕಂಥಲ್ಲ, ಯಾವುದೇ ವಿಚಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳು ಸೋಮವಾರ ಸಿಗ್ತಾರೆ. ನಮ್ಮ ಮನೆ ಮಗಳನ್ನ ಬಂದೆ ನಾವು ಬಹಳ ಕಷ್ಟದಲ್ಲಿದ್ದೀವಿ ಅಂತಂದ್ರೆ ಅವ್ರು ಕೂಡ ಪ್ರಸಾದ ನೀಡಿದ್ದಾರೆ. ಆ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಕೂತಿದ್ವಲ್ಲ, ಈ ಸಮುದಾಯದೊಳಗೆ ಕೂಡ ಪ್ರಸಾದ ಸಿಕ್ಕಿದೆ. ಅಂದ್ರೆ ಪ್ರಸಾದ ರೂಪದಲ್ಲಿ ಎಲ್ಲ ಕೂಡ ಎಲ್ರಿಗೂ ಕೂಡ ಸಿಕ್ಕಿದೆ. ಇವತ್ತು ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದಂಗೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ಜನಕ್ಕೆ ಸಹಾಯ ಸಿಕ್ಕಿರ್ತಕ್ಕಂಥದ್ದು ರಾಜ್ಯದಲ್ಲಿ. ನಾವು ಪೂರ್ತಿ ಇರ್ತಕ್ಕಂಥದ್ದೇ 6.5 ಕೋಟಿಯಿಂದ 7 ಕೋಟಿ. 7 ಕೋಟಿಯಲ್ಲಿ 2 ಕೋಟಿ ಜನಕ್ಕೆ ಇವತ್ತು ಸಹಾಯಧನ ಸಿಕ್ಕಿದೆ ಅಂತಂದ್ರೆ ಯೋಚನೆ ಮಾಡಬೇಕು. ಪರ್ಯಾಯ ಸರ್ಕಾರವಾಗಿ ಇವತ್ತು ಸೇವಾ ಕೇಂದ್ರಗಳು, ನಾವೆಲ್ಲರೂ ಒಂದು ಐಡೆಂಟಿ ಕಾರ್ಡ್ ಮಾಡಿಸ್ಬೇಕಾದ್ರೆ, ಒಂದು ಆಧಾರ್ ಕಾರ್ಡ್ ಪಡಿಬೇಕಾದ್ರೆ, ಅಥವಾ ಒಂದು ರೇಷನ್ ಕಾರ್ಡ್ ಪಡಿಬೇಕಾದ್ರೆ 300, 500, 600 ತಗೊಳ್ತಕ್ಕಂಥ DDP ಸೆಂಟರ್ಗೆ ಹೋಗದೆ ಪ್ರತಿ ಪಂಚಾಯತಿಯಲ್ಲಿ, ನಿಮ್ಮ ಪಂಚಾಯತಿ ಕೇಂದ್ರದಲ್ಲೇ ಇವತ್ತು ಸೇವಾ ಕೇಂದ್ರದಲ್ಲಿ ಮಿನಿಮಮ್ ಫೀಸ್ ಅಂದ್ರೆ 50 ರೂಪಾಯಿ, 75 ರೂಪಾಯಿ, 25 ರೂಪಾಯಿ ರೀತಿಯಲ್ಲಿ ಇವತ್ತು ಪಾಣಿ ಬೇರೆ ಕಡೆ ತಗೋಬೇಕಾದ್ರೆ 25 ರೂಪಾಯಿ ಆದ್ರೆ ಅಲ್ಲಿ 15 ರೂಪಾಯಿಗೆ ಸಿಗುವಂತ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಂಥ ಧರ್ಮ ಕ್ಷೇತ್ರದ ಬಗ್ಗೆ ಇವತ್ತು ಟಿವಿಯಲ್ಲಿ ನೋಡಿದಾಗ ನೋವಾಗೋದಿಲ್ವಾ? ನಮ್ಗೆ ಆಗೋದಿಲ್ವಾ? ಬುರುಡೆ ಅವನ ಬುರುಡೆ ತಗೊಂಡ್ಬಂದ ತಕ್ಷಣನೇ ಆ ಪೊಲೀಸ್ ಸ್ಟೇಷನ್ ಎಲ್ಲಿಂದ ತಗೊಂಡ್ಬಂದೆ ಅಂತ ಕೇಳಿದ್ರೆ ಅವತ್ತು ಇಷ್ಟೆಲ್ಲ ಅನಾಹುತ ಆಗ್ತಾ ಇರಲಿಲ್ಲ, ಇಷ್ಟೆಲ್ಲ ಇವತ್ತು ಸರ್ಕಾರಕ್ಕೆ ಖರ್ಚಾಗ್ತಾ ಇರಲಿಲ್ಲ, ಇಷ್ಟೆಲ್ಲ ಶ್ರೀ ಕ್ಷೇತ್ರದ ಬಗ್ಗೆ ಯೂಟ್ಯೂಬ್ ಅಲ್ಲಿ, ಮೀಡಿಯಾಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಆ ಅವಹೇಳನ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ಆ ಕ್ಷೇತ್ರದಲ್ಲಿ ನೀವು ವಸೂಲಿ ಮಾಡಿ ಬೇರೆ ನಿಮ್ಮ ತಿಮ್ಮರೆಡ್ಡಿ ಇರ್ಬೋದು, ಅಥವಾ ಯಾರು ಯೂಟ್ಯೂಬ್ ಚಾನಲ್ ಅವರು ಅವನು ಶಮಿ ಇರ್ಬೋದು, ಅಥವಾ ಇನ್ಯಾವ ಮಟನ್ ಅವ್ರು ಇರ್ಬೋದು. ಇವತ್ತು ಅವ್ರಿಗೆ ಅರ್ಥ ಆಗ್ಬೇಕು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಆದ್ರೆ ಅಥವಾ ಅವರ ಕುಟುಂಬದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಯೋಚನೆ ಮಾಡಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಇಡೀ ರಾಜ್ಯದಲ್ಲಿ ದೇಶ ಮೆಚ್ಚಿಕೊಂಡಿದೆ. ಕರ್ನಾಟಕದಲ್ಲಿ ಇವತ್ತೇನೋ ಶ್ರೀ ಶಿಕ್ಷಣ ಸಂಘಗಳು ಸದೃಢವಾಗಿ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅಮ್ಮನವರು. ಬಡವರಿಗೆ ಮನೆ ಕಟ್ಸಂತದ್ದು, ವಾಸ್ತವ್ಯ ಮನೆ ಯಾರಿದ್ದಾರೆ? ಸರ್ಕಾರ ಮನೆ ಆದ್ರೂ ಕೂಡ ಕಟ್ಟಕ್ಕೆ ಆಗದೆ ಇರ್ತಕ್ಕಂಥ ನಿರ್ಗತಿಗಳಿಗೆ ಯಾರು ಇಲ್ಲ, ಅವ್ರು ಹಿಂದಿಲ್ಲ ಮುಂದಿಲ್ಲ ಅಂತವರಿಗೆ ಶ್ರದ್ಧಾಂಬ ಅವರು ಯಾರು ವೀರೇಂದ್ರ ಹೆಗ್ಗಡೆ ಅವರ ಮಗಳಿದ್ದಾರೆ, ಅವರು ಒಂದು ಆಸಕ್ತಿಯಿಂದ ಇವತ್ತು ಅಂತವ್ರು ಒಂದು ಗೂಡು ಕಟ್ಟಿಸ್ಕೊಡ್ಬೇಕು. ಅವರು ಪ್ರತಿ ತಿಂಗಳು ಒಂದಷ್ಟು ಸಾಮಗ್ರಿಗಳು ಕೊಡಬೇಕು. ಯಾವ ರೀತಿಯಲ್ಲಿ ನಡೀತಾ ಇದೆ ಇವತ್ತು? ಅವ್ರ ಬಗ್ಗೆ ಬುರುಡೆ 20 ಕಡೆ ಗುಣಿ ಹೆಚ್ಚಿಸ್ತೀರಾ? ಯಾರೋ ಒಬ್ಬ ಬಂದ ಅವನು ಕೆಲಸ ಅವನು ಯೋಗ್ಯತೆ ಏನು ಯೋಚನೆ ಮಾಡದೆ, ಅವನು ಹಿಂಗೆ ಯಾರಿದ್ದಾರೆ ಅನ್ನೋದನ್ನು ಎನ್ಕ್ವೈರಿ ಮಾಡದೆ ಪೊಲೀಸ್ ಇಲಾಖೆಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ನಾವಾಗ್ಲೂ ಫಸ್ಟ್ ಕೇಳೋದೇನೋ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ನಿಮ್ಮಲ್ಲಿ ಯಾರಾದ್ರೂ ದುಡ್ಡು ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಯಾರು ಇದ್ದು ನಿಮ್ಮ ಮನೆಯವರು ಏನಾದ್ರು ಕಳ್ತನ ಮಾಡಿದ್ರೆ ನೋಡಿ ಅಂತ ಹೇಳ್ತಾರೆ ಪೊಲೀಸರು. ಆಮೇಲೆ ನಿಮ್ಮ ಮನೆಗೆ ಮೊನ್ನೆ ಈ ವಾರದಿಂದ ಯಾರು ಬರ್ತಿದ್ರು ಅಂತ ಕೇಳ್ತಾರೆ. ಹೌದಲ್ವಾ? ಅಂತಾದ್ರು 100 ಶವಗಳನ್ನು ನಾನು ಊತಿದ್ದೇನೆ ಅಂತ ಹೇಳಿದವನ್ಗೆ ನೀನು ಈ ಬುರುಡೆ ಎಲ್ಲಿಂದ ತಂದೆ ಅಂತ ಮೊದಲನೇ ದಿವಸ ಕೇಳಿದ್ದಿದೆ. ಇವತ್ತು ಇಷ್ಟೆಲ್ಲ ಅಪಪ್ರಚಾರ ನಡೆಯಕ್ಕಾಗ್ತಾ ಇರಲಿಲ್ಲ. ಇವತ್ತು ಇಡೀ ರಾಜ್ಯ ಎದ್ದೇಳಿದೆ. ಪ್ರತಿ ಮಂಜುನಾಥ ಭಕ್ತರು ಇವತ್ತು ಧರ್ಮಸ್ಥಳ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಮುಂಪುರ ಪರೀಕ್ಷೆ ಆಗಬೇಕು. ಇದ್ರ ಹಿಂದಿರ್ತಕ್ಕಂಥ ಯಾರು ಇದ್ರ ಹಿಂದೆ ಈ ಕೈವಾಡ ನಡೆಸ್ತಾ ಇದ್ದಾರೆ ಅನ್ನೋರು ಮೊದಲಿಗೆ ಅವನು ಬಯಲುಗೆಳಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ವೀರೇಂದ್ರ ಹೆಗ್ಗಡೆ ಅವರು ಅವರ ಒಂದು ಚರಿತ್ರೆಯಲ್ಲಿ 22ನೇ ಸ್ವಾಮೀಜಿಗಳಾಗಿ ಇವತ್ತು ನಡೆದಾಡೋದು ಅಂತ ನಾವ್ ಹೇಳಿದ್ವಿ, ಅವ್ರು ಹೇಳಲಿಲ್ಲ. ಪೂಜ್ಯರು ಅಂತ ನಾವ್ ಹೇಳಿದ್ವಿ, ಬಿರುದು ಕೊಟ್ವಿ. ಅವ್ರು ಹೇಳಿಲ್ಲ ನಾನು ಪೂಜ್ಯರು ಅಂತ. ನಾನೊಬ್ಬ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಕೈಯಲ್ಲಾದಂತದ್ದು ಸೇವೆ ಮಾಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಸೇವೆ ಮಾಡ್ತಿದ್ದಾರೆ. ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಇವತ್ತು ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ
ಬಗ್ಗೆ ಕಾಳಜಿ ಇಟ್ಕೊಂಡು, ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಸರ್ಕಾರ ಮಾಡಬೇಕಂತ ಕೆಲಸಗಳು ಮಾಡ್ತಾ ಇದೆಯಲ್ಲ, ಇದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇವತ್ತು ಯೋಚನೆ ಮಾಡ್ಬೇಕು ನಾವು. ಪ್ರತಿಯೊಂದು ಕೂಡ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರ ನಾವು ಅಂದ್ಕೋಬಹುದು. ಇವತ್ತು 81 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ವ್ಯಾಲ್ಯೂ ಎಷ್ಟು ಅಂತ ನಾವು 10 ರೂಪಾಯಿ ನಾವು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡುವಂತದ್ದು. ನಿಮ್ಗೆ ಪ್ರತಿ ತಿಂಗಳು 1000 ರೂಪಾಯಿ ಒಂದು ಪೆನ್ನು, ಪುಸ್ತಕ, ಇಲ್ಲ ನಿಮ್ಮ ಏನು ಪಾಸು, ಬಸ್ ಪಾಸು ಏನೋ ಒಂದು ಮಾಡ್ಕೊಳ್ಳೋಕೆ ಅನುಕೂಲ ಆಗತ್ತಲ್ವಾ? ಯೋಚನೆ ಮಾಡ್ಬೇಕಲ್ವಾ ನಾವು? ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಗೆ ಎಷ್ಟು ಅನುಕೂಲ ಮಾಡ್ತಾ ಇದೆ ಅಂತ. ಆ ಪ್ರಸಾದವನ್ನ ಸದುಪಯೋಗ ಪಡಿಸ್ಕೋಬೇಕು. ನಾವು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಬೇಕು. ಯಾಕೆ ಅಂತಂದ್ರೆ ಪ್ರಸಾದ ರೀತಿಯಲ್ಲೇ ನಾವು ಉಪಯೋಗಿಸ್ಬೇಕು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಾದ್ರೂ ಆ ಒಂದು ಹೆಸರಿಗೆ ಧರ್ಮವನ್ನ ನಡೆಸ್ತಾ ಇರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರ. ಅಲ್ಲಿನ ಎಲ್ಲರೂ ಕೂಡ ಇವತ್ತು ಏನು ಈ ಯೂಟ್ಯೂಬ್ ಅಥವಾ ಯಾವುದೇ ಇರ್ಬೋದು, ದಯವಿಟ್ಟು ಯೂಟ್ಯೂಬ್ ಚಾನಲ್ಸ್ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ನಾವು ಎಲ್ಲರೂ ಹೇಳ್ತಿಲ್ಲ, ಕ್ಷಮೆ ಇರಬೇಕು. ಆದ್ರೆ ಇಂಥವನ್ನ ನಿಮ್ಮ ಸಂಘದಿಂದ ಮೊದಲು ಹೊರಗಾಕಬೇಕು, ಅಂತವ್ರು ಶಿಕ್ಷೆ ತಗೋಬೇಕು. ನೀವು ಕೂಡ ಒಂದು ಪ್ರತಿಭಟನೆ ಮಾಡಬೇಕು. ಜನ ಎದ್ದೇ ಇದ್ರೆ ನಾವು ಸ್ವತಂತ್ರ ಬಂದಾಗ 200 ವರ್ಷಗಳ ಕಾಲ ನಮ್ಮನ್ನ ಆಂಗ್ಲರು ಆಳುಗಳು ಅಂತ ಹೇಳಿದ್ವಲ್ಲ, ಅವತ್ತು ನಾವು ಹೆಚ್ಚೆಚ್ಚಿಕೊಳ್ಳದೆ ಇದ್ದಿದ್ರಿಂದಲೇ 200 ವರ್ಷ ಆಳಕ್ಕಾಯ್ತು. ಮೊದಲೇ ನಾವು ಏನಾದ್ರು ಮಾಡಿದ್ರೆ ಮೊದಲೇ ನಾವು ಸ್ವತಂತ್ರ ಪಡಿಬಹುದಾಗಿತ್ತು. ಇವತ್ತು ಜನ ಆಚೆ ಕಡೆಗೆ ಬರಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದಾಗ ಅವಹೇಳನ ಹೇಳ್ತಾ ಹೋದ್ರೆ ಧಿಕ್ಕಾರ ಹೇಳಬೇಕು. ಅವ್ರಿಗೆ ಧಿಕ್ಕಾರ ಹೇಳಿ ನಾವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ನಮ್ಮ ಧರ್ಮಕ್ಷೇತ್ರ ಶ್ರದ್ಧಾ ಕೇಂದ್ರವನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಯಾರೇ ಅವಹೇಳನ ಹೇಳಿದಾಗ ಅಥವಾ ಯಾರಾದ್ರೂ ಮಾತಾಡಿದಾಗ ಅವ್ರು ತಿರುಗಿಸಿ ಹೇಳ್ಬೇಕು. ನಾವು ವಿಷಯ ತಿಳ್ಕೊಂಡಿರ್ಬೇಕು, ನಾವು ಮಾತಾಡ್ಬೇಕು. ಯಾಕಂದ್ರೆ ನಾವು ಎಷ್ಟು ಬಾಯಿ ಮುಚ್ಕೊಂಡು ಇದ್ವಿ, ಸುಮ್ಮನಿದ್ವಿ. ಆದ್ರೆ SIT ರಚನೆ ಆಗಿದೆ ಅಂದ್ರೆ ಸತ್ಯ ಬಯಲು ಬರ್ಲಿ ಅಂತಕ್ಕಂಥದ್ದು. ಸೌಜನ್ಯ ಪ್ರಕರಣ, ಆ ಹುಡುಗಿ ಕಾಣ ಆಗಿದ್ದಾಳೆ, ಎನ್ಕ್ವೈರಿ ಆಗಲಿ, ಅದ್ರ ಬಗ್ಗೆ ನಮ್ಮ ಅಪೇಕ್ಷೆ ಇಲ್ಲ. SIT ಮಾಡಿದ ಬಗ್ಗೆ ಇದಿಲ್ಲ. ಆದ್ರೆ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವವ್ರ ಬಗ್ಗೆ ನೀವು ಏನ್ ಕ್ರಮ ಕೈಗೊಂಡಿದ್ದೀವಿ ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಆ ರೀತಿಯಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಗೆಲ್ಲರೂ ಕೂಡ ಶ್ರದ್ಧಾ ಕೇಂದ್ರವಾಗಿದೆ, ಭಕ್ತಿ ಕೇಂದ್ರವಾಗಿದೆ.